ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅಚ್ಚೂಸ್ ಚಾನಲ್. ಇವತ್ತು ನಾನು ಹಾಗಲಕಾಯಿ ಪಲ್ಯ ಮಾಡ್ತಿದ್ದೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಅರಿಶಿನ, ಸಾಸಿವೆ, ಬೆಳ್ಳುಳ್ಳಿ, ಖಾರದ ಪುಡಿ, ಉಪ್ಪು, ಬೆಲ್ಲ, ಹುಣಸೆಹಣ್ಣಿನ ರಸ, ಹಾಗಲಕಾಯಿ, ಕೊಬ್ಬರಿ. ನಾನಿಲ್ಲಿ 1/4 kg ಹಾಗಲಕಾಯಿ ತೊಗೊಂಡಿದ್ದೀನಿ. ಸೊ ಇವಾಗ ನಾನು ಮಧ್ಯ ಕಟ್ ಮಾಡಿಬಿಟ್ಟು ಅದರ ಬೀಜನ ತೆಗಿತಾ ಇದ್ದೀನಿ. ಬೀಜ ತೆಗೆಯೋದ್ರಿಂದ ನಮಗೆ ಕಹಿ ಅಂಶ ಇರೋದಿಲ್ಲ. ಸೊ ನಾನು ಆಲ್ರೆಡಿ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಬೋದು. ನಾನಿಲ್ಲಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಸೊ ನಾನಿವಾಗ ದಪ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ದಪ್ಪ ಉಪ್ಪು ಹಾಕೋದ್ರಿಂದ ಕಹಿ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ನಾವು ಈ ಥರ ಗಟ್ಟಿಯಾಗಿ ಕಿವುಚಿ 10 to 20 ಮಿನಿಟ್ಸ್ ಹಾಗೆ ಬಿಡಬೇಕು. ಸೊ ಕಹಿ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಯಾರು ಮನೆಯಲ್ಲಿ ಹಾಗಲಕಾಯಿ ತಿನ್ನಲ್ವೋ ಸೊ ಅವರಿಗೆ ಈ ಥರ ಮಾಡ್ಕೊಳ್ಳೋದ್ರಿಂದ ಗೊತ್ತೇ ಆಗಲ್ಲ ಹಾಗಲಕಾಯಿ ಅಂತ. ಯಾಕೆಂದರೆ ತುಂಬ ಸಿಹಿಯಾಗಿರುತ್ತೆ ಹಾಗಲಕಾಯಿ. ಈ ಥರ ಮಾಡಿ 10 to 20 ಮಿನಿಟ್ಸ್ ಹಾಗೆ ಸೈಡಿಗೆ ಇಡೋಣ. ಸೊ ನೋಡಿ ಇವಾಗ 10 to 20 ಮಿನಿಟ್ಸ್ ಆಗಿದೆ. ನಾನು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನಲ್ಲಿ ಎಣ್ಣೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಗಟ್ಟಿಯಾಗಿ ಹಿಂಡ್ಬಿಟ್ಟು ಈ ಥರ ಹಾಕಬೇಕು. ಎಷ್ಟು ಡ್ರೈ ಆಗಿ ನಾನು ಹಾಕಿದ್ದೀನಿ ನೋಡಿ. ಸೊ ಈ ಥರ ಡ್ರೈ ಆಗಿ ಹಾಕಿದ ಮೇಲೆ ನೀರು ಬಿಟ್ಕೊಂಡಿದೆ ನೋಡಿ. ಈ ನೀರಲ್ಲಿ ಕಹಿ ಅಂಶ ಇರುತ್ತೆ. ಸೊ ನಾವಿವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ಕನ್ಸಿಸ್ಟೆಂಟ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಾಗಿದೆ. ನಾನಿವಾಗ ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು 5 ಮಿನಿಟ್ಸ್ ಹೀಗೆ ಬಿಟ್ಟು ಬೇರೆ ಬೌಲಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ, ಸಾಸಿವೆನ ಹಾಕ್ತಾಯಿದ್ದೀನಿ, ಹಾಗೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಅದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಜಜ್ಜಿಯಲ್ಲಿ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಚೆನ್ನಾಗಾಗುತ್ತೆ ತಿನ್ನುವಾಗ. ಚಿಟ್ಟಿಗೆ ಅರಿಶಿನ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನು ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇಲ್ಲಿ ಸ್ಪೂನ್ ಹುಣಸೆಹಣ್ಣಿನ ರಸ ಹಾಗೆ ನಾನು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಮಿಕ್ಸಿಂಗ್ ಆದಮೇಲೆ 1/2 ಕಪ್ಪು ಬೆಲ್ಲನ ಹಾಕ್ತಾ ಇದ್ದೀನಿ. ಸೊ ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಸೊ ನಾನು ಅರ್ಧ ಬೌಲಷ್ಟು ಇಲ್ಲಿ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಹಾಗೆ ನಾವು ಆ ಹಾಗಲಕಾಯಿ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ. ಸೊ ನೋಡಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 5 to 10 ಮಿನಿಟ್ಸ್ ನಾವು ಸ್ಟೌವಲ್ಲಿ ಹೀಗೆ ಬಿಡಬೇಕು. ಸೊ ಸ್ವಲ್ಪ ನೀರು ಹಾಕಿ ಮುಚ್ಚಿ ಇಡಬೇಕು. 10 ಮಿನಿಟ್ಸ್ ಆಗಿದೆ. ಸೊ ನಾವಿವಾಗ ಬೇರೆ ಬೌಲಲ್ಲಿ ಸರ್ವ್ ಮಾಡಿಕೊಂಡ್ರೆ ರೆಡಿ ಟು ಈಟ್ ಹಾಗಲಕಾಯಿ ಪಲ್ಯ. ನೀವು ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬೈ ಬಾಯ್, ಟಾಟಾ.